ಬೆಂಗಳೂರು ಮೆಟ್ರೋದಲ್ಲಿ ಮತ್ತೊಂದು ದುರಂತ. ಏನ್ರಿ ಮೆಟ್ರೋದಲ್ಲಿ ಇಷ್ಟೊಂದು ಅಧ್ವಾನ ಆಗ್ತಾ ಇದೆಯಾ? ಮೆಟ್ರೋ ನಿರ್ವಹಣೆಯಲ್ಲಿ ಫೇಲ್ಯೂರ್ ಆಗ್ತಾ ಇರುವಂತಹ ಕಾರಣ ಏನಾಗಿರ್ಬೋದು? ಪದೇ ಪದೇ ಮೆಟ್ರೋ ಸ್ಟೇಷನ್ಗಳಲ್ಲಿ ನಡೀತಿರುವಂತಹ ಸಕ್ಯು. ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಮತ್ತೊಂದು ದುರಂತ ಸಂಭವಿಸುವಂತದ್ದು. ಏನ್ರಿ ಇದು? ಮೆಟ್ರೋದಲ್ಲಿ ಇಷ್ಟೊಂದು ಅಧ್ವಾನ ಆಗ್ತಾ ಇದೆಯಾ? ಮೆಟ್ರೋ ನಿರ್ವಹಣೆಯಲ್ಲಿ ಫೇಲ್ಯೂರ್ ಆಗ್ತಾ ಇರುವಂತದ್ದು. ಪದೇ ಪದೇ ಮೆಟ್ರೋ ಸ್ಟೇಷನ್ಗಳಲ್ಲಿ ನಡೀತಿರುವಂತಹ ಸೂಸೈಡ್. ಇಂದು ಮತ್ತೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಅಲ್ಲಿ ಸೂಸೈಡ್ ಯತ್ನ. ಬೆಳ್ಳಂಪಳ್ಳಿಗೆ ಹಳ್ಳಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡಿರುವಂತ ವ್ಯಕ್ತಿ. ಸೂಸೈಡ್ ತಾಣ ಆಗ್ತಾ ಇರುವಂತಹ ನಮ್ಮ ಮೆಟ್ರೋ ಸ್ಟೇಷನ್ಗಳು. ಪದೇ ಪದೇ ಸೂಸೈಡ್ ಅವಘಡ ನಡೀತಾ ಇದ್ರು. ಎಚ್ಚೆತ್ತುಕೊಳ್ಳುವಂತಹ ನಿಗಮ. ದೆಹಲಿ ಚೆನ್ನೈ ಮೆಟ್ರೋ ನಿಲ್ದಾಣದಲ್ಲಿ ಇದೇ ಅವಘಡ ನಡೆಯೋದಿಲ್ಲ ಅಲ್ಲ, ಆದರೆ ಬೆಂಗಳೂರಿನಲ್ಲಿ ಮಾತ್ರ ಈ ಸೂಸೈಡ್ ತಾಣ ಆಗಿಬಿಟ್ಟಿದೆ. ಮೆಟ್ರೋ ನಿಲ್ದಾಣದಲ್ಲಿ ಎಲ್ಲಾ ರೀತಿಯ ಸುರಕ್ಷತೆ ಕ್ರಮ. ನಿಲ್ದಾಣದಲ್ಲಿ ಸ್ಕ್ರೀನ್ ಡೋರ್ ಅಳವಡಿಸಿಲ್ಲ BMRCL. ಹೀಗಾಗಿ ಪದೇ ಪದೇ ಮೆಟ್ರೋ ನಿಲ್ದಾಣದಲ್ಲಿ ಸೂಸೈಡ್ ಯತ್ನವಾಗ್ತಾ ಇದೆ. ಮಾಡಬೇಕು, ಕೆಲಸ ಮಾಡಬೇಕು, ಇಲ್ಲ ಅಂತಂದ್ರೆ ಹಿಂಗಾಗುತ್ತೆ. ಕೆಂಗೇರಿ ಮೆಟ್ರೋ ನಿಲ್ದಾಣದಲ್ಲಿ ಸೂಸೈಡ್ಗೆ ಯತ್ನ. ಮೆಟ್ರೋ ಬಂದ್ ಏನಿದೆ, ಮೈಸೂರು ರಸ್ತೆ ಚಲ್ಲಘಟ್ಟ ನಡುವೆ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ. ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ವ್ಯತ್ಯಯ. ಮೆಟ್ರೋ ಹೆಂಡಿ ರವಿಶಂಕರ್ ಅವರೇ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನೀವು ಮೆಟ್ರೋ ನಿಲ್ದಾಣದ ಸೇಫ್ಟಿ ನೋಡ್ಕೊಳ್ಳುವಂಥದ್ದು ನಿಮ್ಗೆ ಕೆಲಸ ಆಗಿದೆ. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಜೀವನದಲ್ಲಿ ಏನ್ರಿ ಅಷ್ಟೊಂದು ದೊಡ್ಡ ಸಮಸ್ಯೆ ಬರುತ್ತೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಏನು ಸಾಲ್ಗಾರನ ಸಮಸ್ಯೆನಾ ಅಥವಾ ಲವ್ ಬ್ರೇಕಪ್ಪ? ಏನು ಕತೆ ಏನು? ಏನಕ್ಕೆ ದೇವ್ರು ಕೊಟ್ಟಿರೋ ಜೀವನ ಕಳಕಳಕ್ಕೆ ನೋಡ್ತೀರಾ? ಅದಾಗೆ ಹೋಗ್ಬೇಕ್ರಿ. ಜೀವ ಅನ್ನೋದು ಅದಾಗೆ ಹೋಗ್ಬೇಕು. ನಾವು ಮಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ? ಕಷ್ಟಪಟ್ಟು ಬಂದಿರ್ತೀವಿ ನಾವು ಭೂಮಿಗೆ. ಬೆಂಗಳೂರು ಕೆಂಗೇರಿ ನಮ್ಮ ಮೆಟ್ರೋ ಸ್ಟೇಷನ್ನಲ್ಲಿ ಶುಕ್ರವಾರ ಬೆಳಿಗ್ಗೆ ದುಃಖಕರವಾಗಿರುವಂಥ ಘಟನೆ ನಡೆದಿದೆ. ಬೆಳಗ್ಗೆ ಸುಮಾರು 8:15 ಅಂದ್ಕೊಂತೀನಿ. 8:15ಕ್ಕೆ ವ್ಯಕ್ತಿಯೊಬ್ಬ ಮೆಟ್ರೋ ಹಳಿಗೆ ಜಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಘಟನೆಯ ಬಳಿಕ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಏನಿದೆ ಆ ಸಂಚಾರಕ್ಕೆ ತಾತ್ಕಾಲಿಕ ಅಡಚಣೆ ಉಂಟಾಗಿದೆ. ಮೈಸೂರು ರಸ್ತೆ ಚಲ್ಲಘಟ್ಟ ನಡುವೆ ರೈಲು ಸಂಚಾರ ಸ್ಥಗಿತವಾಗಿದೆ. ಪ್ರಸ್ತುತ ಮೆಟ್ರೋ ರೈಲುಗಳು ವೈಲ್ಡ್ಫೀಲ್ಡ್ನಿಂದ ಮೈಸೂರು ರಸ್ತೆ ಮೆಟ್ರೋ ನಿಲ್ದಾಣದವರೆಗೆ ಮಾತ್ರ ಸಂಚರಿಸುತ್ತಾರೆ. ಘಟನೆ ಸ್ಥಳಕ್ಕೆ ಸುರಕ್ಷತಾ ಸಿಬ್ಬಂದಿ ಮತ್ತು ಪೊಲೀಸರು ಧಾವಿಸಿದ್ದು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ. ಆತ್ಮಹತ್ಯೆಗೆ ಕಾರಣ ಏನು ತಿಳಿದು ಬಂದಿಲ್ಲ. ಮೃತನನ್ನ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿಯ ಶಾಂತಗೌಡ 25 ವರ್ಷ ಅಂತ ಗುರುತಿಸಲಾಗಿದೆ. ಘಟನಾ ಸ್ಥಳಕ್ಕೆ ಕೆಂಗೇರಿ ಠಾಣೆಯ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಶಾಂತಗೌಡ ಮೃತದೇಹವನ್ನು ರಾಜೇಶ್ವರಿ ನಗರದ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನೇರಳೆ ಬಣ್ಣದ ಮೆಟ್ರೋ ರೈಲುಗಳು ಪ್ರಸ್ತುತ ಮೈಸೂರಿನ ರಸ್ತೆ ನಿಲ್ದಾಣದವರೆಗೆ ಮಾತ್ರ ಸಂಚರಿಸುತ್ತಾ ಇದೆ. ಮೈಸೂರಿನ ರಸ್ತೆ ಮತ್ತು ಚಲ್ಲಘಟ್ಟ ನಡುವಿನ ಸೇವೆಗಳು ಕೆಂಗೇರಿ ನಿಲ್ದಾಣದಲ್ಲಿ ಸಂಭವಿಸಿದಂತಹ ಆತ್ಮಹತ್ಯೆ ಪ್ರಕರಣಕ್ಕೆ ಕಾರಣ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಸದ್ಯ ರೈಲಿನ ಅಡಿಯಲ್ಲಿ ಸಿಲುಕಿರುವಂತಹ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ನಂತರ ಮೆಟ್ರೋ ರೈಲುಗಳನ್ನು ತೆರವು ಮಾಡಲಾಗಿರುತ್ತೆ ಅಂತ ಹೇಳಿರುವಂಥದ್ದು. ಮೆಟ್ರೋ ಏನಿದೆ, ಬೆಂಗಳೂರು ಮೆಟ್ರೋ ಹಳಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಜನ ಸಾಕಷ್ಟು ಆಗಿದೆ. ಮೊದಲು ಕೂಡ ಪ್ರಕರಣ ದಾಖಲೆಯಾಗಿತ್ತು. ಇದೇ ಅಕ್ಟೋಬರ್ನಲ್ಲೇ ಆಗಿರುವಂಥದ್ದು. ವಿಧಾನಸೌಧದ ಡಿ ಗ್ರೂಪ್ನ ನೌಕರ ವೀರೇಶ್ 35 ವರ್ಷ ಎನ್ನುವಾತ ಮೆಜೆಸ್ಟಿಕ್ ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಲ್ಲಿ ಹಸಿರು ಮಾರ್ಗದಲ್ಲಿ ಜಿಗಿದ ಆತ್ಮಹತ್ಯೆಗೆ ಯತ್ನಿಸಿದ್ದರು. ನಂತರ ಅವರನ್ನ ಸುರಕ್ಷಿತವಾಗಿ ಕರ್ಕೊಂಡ್ಬರಲಾಯಿತು. ಈಗ ಇನ್ನೊಬ್ಬ ಸತ್ತಿದ್ದಾರೆ. ಏನು ಹೇಳೋಣ ಇಂಥಕ್ಕೆಲ್ಲ? ಕೊಟ್ಟಿರೋ ಜೀವನ ಹೆಂಗೆ ತೆಗಿಬೇಕು ಅಂದ್ರೆ ಇವ್ರನ್ನೆಲ್ಲ ಕಲ್ತ್ಕೋಬೇಕು. ಆರಾಮ ಇರ್ಬೇಕ್ರಿ ಲೈಫಲ್ಲಿ. ಆತ್ಮಹತ್ಯೆ ಮಾಡ್ಕೊಂತಾರಂತೆ. ಕತೆ ಕೇಳಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.